ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಆಗಿ ನಾವು ಇವತ್ತು ನೀವೆಲ್ಲ ಕೇಳಿರ್ಬೋದು USA, ಇರಾನ್, ಇಸ್ರೇಲ್ ಈ ತರದ ಯುದ್ಧಗಳೆಲ್ಲ ನಡೀತಾ ಉಂಟು. ನಮ್ಮ ದೇಶದವೆಲ್ಲ ಹೊರಗೆಲ್ಲ ಹೋಗ್ಕೊಂಡೋಳ ಹಂಗೆ ಹಿಂಗೆ ತಲೆ ಎಲ್ಲವೂ ಭಯ ಪಡ್ತಾ ಈ ತರದೆಲ್ಲ ನಾವು ಸುದ್ದಿ ಕೇಳ್ತಾವಳ. ಹಾಗಾಗಿ ಯುದ್ಧ ಅಂತ ಆಗ್ತಾ ಉಂಟು. ಹೌದು, ಇಸ್ರೇಲ್ USA ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇದ್ರ ನಡುವೆ ಯುದ್ಧ ಅಂತೂ ನಾರ್ಮಲ್ ಆಗ್ತಾ ಉಂಟು. ನಮ್ ಜೊತೆ ಈಗ ನೀವಲ್ಲಿ ನೋಡ್ತಾ ಇರ್ಬೋದು ಯಾರು ಅಂತ ಹೇಳಿದ್ರೆ, ನಮ್ ಜೊತೆ ನನ್ನ ಸ್ನೇಹಿತ ಯತೀಂದ್ರ ಕೂಡ. ಏನು ಎಲ್ಲಿ ಯತೀಂದ್ರ ನೀವು ಹೋಗ್ತಾ ಇರೋದು? ಅಲ್ಲ, ಶಾರ್ಜಾ ಶಾರ್ಜಾ UAE. UAE. ನಾನು ನೋಡು ಓದ್ತಾ ಇದ್ದು ಅಂತ ಕೇಳ್ತಾಳೆ. ಕೆಲಸ ಮಾಡ್ತಾ ಇದ್ದಲ್ಲ. ಹೌದು. ಓಕೆ, ಶಾರ್ಜಲ್ಲಿ ಕೆಲಸ ಮಾಡ್ತಾವಳಲ್ಲ. ಹ. ಓಕೆ, ಅಲ್ಲೆಲ್ಲ ಹೆಂಗೆ ಈಗ ಪರಿಸ್ಥಿತಿ? ಉದ್ವಿಗ್ನ ಸ್ಥಿತಿ ಉಂಟಾ? ಹೆಂಗೆ ಉಂಟು? ಅಲ್ಲ, ಇಲ್ಲ ಇಲ್ಲ ನಾವಂದ್ರೆ ಈಗ ಯುದ್ಧದ ತಕ್ಕನ ನಾವಿಲ್ಲಿ ಎಲ್ಲೋ ಕೇಳ್ದು ಹೊರಗೆ ಹೋಗ್ತಟ್ಟು ಮಾರಾಯ, ಏನೋ ಆಗ್ತುಂಟು ಏನೋ ಅಂತ ಆ ತರದೆಲ್ಲ ಕೆಲವೆಲ್ಲ ಕೇಳ್ತಾವಳ. ಹಾಗೆ ನಾನೇನ್ರಿ ಡೈರೆಕ್ಟ್ ಒಂದು ಕೇಳುವ ಅಂತ ಹಾಕ್ತಾರ. ಹೌದು. ಹ್ಮ್. ಅಲ್ಲ, ಈಗ ನೀವು ಹೇಳೋಂಗೆ ಉದ್ವಿಗ್ನ ಆತರ ತುಂಬಾ ಸೀರಿಯಸ್ ಆಗಿ ಅಥವಾ ಡೇಂಜರಸ್ ಆಗಿ ಆತರ ಎಂತ ಇಲ್ಲ. ಓಕೆ. ಉಂಟು, ಇಲ್ಲನೇ ಇಲ್ಲ ತಿಳಿಕೋ ಅಲ್ಲೇ, ಆದ್ರೆ ಅಷ್ಟಿಲ್ಲ. ಆ ಹೇಳುವಷ್ಟು ಮಟ್ಟಿಗೆ ಅಥವಾ ಅಲ್ಲಿ ನಾವು ಟಿವಿಲಿ ನೋಡುವಷ್ಟು ದೊಡ್ಡದಾಗಿ ಎಂತ ಇಲ್ಲ. ಬಾಂಬೆಲ್ಲ ಭಯ ಎಂತ ಹೇಳುವ ಮಿಸೈಲ್ ಅದು ಇದೆಲ್ಲ ಬೀಳ್ತಾ ಉಂಟು. ಹ್ಮ್ 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 ಆದ್ರೆ ಅವು ಮಿಡ್ಲಲ್ಲೇ ತಡೆತಾವಳ, ಮಿಡ್ ಏರ್. ಓಕೆ ಓಕೆ. ಈಗ ಮಿಸೈಲ್ ಬೀಳ್ತಾ ಹೋಗ್ತಾರೆ, ನಿಂಗೆ ಕಾಣ್ತಾ ಉಂಟಾ ಖಂಡಿತ? ಹೆಂಗೆ ಏನು ಮೇಲೆ ನೋಡ್ತಕ್ಕನ ಇಲ್ಲ ಸುಮ್ಮನೆ ಅಂತ ಹೋಗಿ ಆ ತರದೆಲ್ಲ ಅನುಭವ ಉಂಟಾ? ಇಲ್ಲ ಇಲ್ಲ ಸುನಿ ಅಂತ ಅಂದ್ರೆ ಯಾವ್ದ ಸೌಂಡ್ ಮಾತ್ರ ನಾನು ನೋಡ್ತಲೆ. ಸೌಂಡ್ ಕೇಳ್ದೆ ಪ್ಲಸ್ ಈಗ ಸ್ವಲ್ಪ ದೂರ ನೋಡ್ರೆ ಹೋಗಿ ಹೋದು ಅದೆಲ್ಲ ಕಂಡದೆ. ಆದ್ರೆ ಸೌಂಡ್ ಮತ್ತೆ ಈಗ ರೀಸೆಂಟ್ ತರ ಹಿಂದೆ ಒಂದು ಮಧ್ಯಾಹ್ನ ಭಯಂಕರ ಸೌಂಡ್. ದುಬೈಲೆಲ್ಲೋ ಇದು ಬಾಂಬ್ ಹಾಕಿದವು. ಅದ್ರ ಆ ಸೌಂಡ್ ಎಷ್ಟು ರೂಮ್ ಎಂತ ಶೇಕ್ ಅದೆ, ಅಷ್ಟು ವೈಬ್ರೇಷನ್ ಆಗುವಷ್ಟು. ಈಗ ನೀವು ಇರುವಲ್ಲೆಲ್ಲ ಆ ತರ ನಾವಿರಲ್ಲ, ನಾವೊಂದು 30-40 ಕಿಲೋಮೀಟರ್ ದೂರ ಅಲ್ಲ, ಅದು ಅಷ್ಟಾದ ವೈಬ್ರೇಷನ್ ಆಗುವಂತ ಆ ತರ. ವೈಬ್ರೇಷನ್ ಆಗ. ಅಂದ್ರೆ ನನ್ನ ದೊಡ್ಡಪ್ಪನ ಮಗ ಕಾರ್ತಿಕ್ ಕೂಡ ಏನು ಬೆಹರೇನಲ್ಲಿ ಇತ್ತು. ಅವನು ಕೂಡ ಹ್ಮ್ ಕೆಲವೊಂದು ವಿಡಿಯೋಸ್ ನೀವು ಹಾಕ್ಬೋದು, ನನಗೆ ಕೆಲವು ಸೈಡ್ ಅಲ್ಲಿ ಹಾಕ್ತೇನೆ. ಅಂದ್ರೆ ಅವನು ಕೂಡ ಒಂದು ಕೆಲವು ವಿಡಿಯೋಸ್ ಎಲ್ಲ ಕಳಿಸಿದ. ಮೇಲ್ಗಡೆ ನಕ್ಷತ್ರ ನಂಗೆ ಹೋಗ್ತಾ ಇದ್ದದೆ ಆ ತರದೆಲ್ಲ ಮಿಸೈಲ್ಸ್ ಆಗಿರ್ಬೋದು, ಮತ್ತೆ ಏನು ಡ್ರೋನ್ಗಳಾಗಿರ್ಬೋದು, ಈ ತರದ ಎಲ್ಲ ನಿಂಗೆ ಅಲ್ಲಿ ಕಾಣಿಕೆ ಸಿಕ್ಕಿತ್ಲೆ ಅಂತ ಏನು? ನಂಗೆ ಅಲ್ಲಿ ಕಾಣಿಕೆ ಇಲ್ಲ, ಶಾರ್ಜಲ್ ಇಲ್ಲ. ಯಾಕೆಂದ್ರೆ ಅವು ಹಾಕ್ತಾ ಅವರದ್ದು ಟಾರ್ಗೆಟ್ ದುಬೈ ಪ್ಲಸ್ ಅಬುದಾಬಿ. ದುಬೈ ಅಬುದಾಬಿ UAE ಅಲ್ಲಿ ಹೈಯೆಸ್ಟ್. ಅಲ್ಲೇ ಇದೆ ಇವರದ್ದು ಯಾರ್ದು, ನಮ್ಮ ಅಮೆರಿಕದ ಏರ್ ಬೇಸ್ ಅಲ್ಲಿ ಇರುದು. ಅದ್ರ ಮೇಲೆ ಹಾಕುದು. ಅದ್ರ ಮೇಲೆ ಹಾಕನ ಸೈಡ್ ಎಲ್ಲ ಬಿದ್ದ ಒಮ್ಮೆ. ಸೈಡ್ಲಿ ಬೀಳುದು ಈ ಕಡೆ ಹಿಂಗೆ ಅದು ಅಂತೇಳಿ. ಸ್ವಲ್ಪ ಹಕ್ಕಲೆ ಒಂದು. ಬಟ್ ದುಬೈ ಅಂತ ಕಾಕನ ಅದೇ ಏನ ಅಲ್ಲಿನ ಏನ ಇದಿತ್ತಲ್ಲ, ಯಾವ್ದು ದೊಡ್ಡ ಕಟ್ಟಡ ಹೆಸರು ಬುರ್ಜ್ ಖಲೀಫಾ. ಬುರ್ಜಿ ಖಲೀಫಾದ ಹಕ್ಕಲೆ ಸ್ವಲ್ಪ ಏನ ಮಿಸೈಲ್ ಬಿದ್ದ ರೀತಿಲಿ ಕೆಲವು ವಿಜುವಲ್ ಎಲ್ಲ ನೋಡ್ತೇವೆ. ಅದು ನಿಜನಾ ಹೆಂಗೆ? ಅದು ಬುರ್ಜ್ ಖಲೀಫಾಕ್ಕೆ ಏನಾಗ್ಲೇ, ಬುರ್ಜ್ ಖಲೀಫಾಕ್ಕೆ ಬಿದ್ದಂಗೆ ಸಹ ಉಂಟು. ಈಗ ಅದೇ, ಈಗ ಯಾವ್ದ್ರ ಸಹ ನಂಬುವಂಗೆ ಇಲ್ಲ. ಹೈಯೆಸ್ಟ್ ವಿಡಿಯೋ ಈಗ. ಆದ್ರೆ ಕೆಲವು ಬುರ್ಜ್ ಖಲೀಫಾಕ್ಕೆ ಏನಾಗ್ಲೇ ಅಲ್ಲೆಲ್ಲ ಸೈಡ್ಲೇನೋ ಬಾಂಬ್ ಒಂದು ಬಿದ್ದಿಟ್ಟು. ಮತ್ತೆ ಇನ್ನೊಂದು ತುಂಬಾ ಫೇಮಸ್ ಒಂದು 5 ಸ್ಟಾರ್ ಹೋಟೆಲ್ ಉಂಟು, ಅದ್ರ ಮೇಲೆ ಬಾಂಬ್ ಬಿದ್ದಿಟ್ಟು ಅಲ್ಲಿ ಸ್ವಲ್ಪ ಫೈರ್ ಎಲ್ಲ ಔಟು ಎಲ್ಲ. ಮತ್ತೆ ಅದೆಲ್ಲ ಅಂಡರ್ ಕಂಟ್ರೋಲ್. ಅವೆಲ್ಲ ಫೈರ್ ಅಂಡ್ ಓಡಲ್ಲ, ಅಗ್ನಿಶಾಮಕ ದಳ ಎಲ್ಲ ಬಂದು ಇದು ಮಾಡಿಲ್ಲ ಗಡ. ನಮ್ಮ ಈ ಕಡೆ ಕರ್ನಾಟಕದ ಭಾಗದವೆಲ್ಲ ಸೇಫ್ ಅಂತ ಹೇಳಕ್ಕ, ಅಂದ್ರೆ ಆ ಕಡೆ ಜಾಬ್ ಇರೋ ಆತರ ಎಲ್ಲ? ಕರ್ನಾಟಕ ಆಲ್ಮೋಸ್ಟ್ ಸೇಫ್ ಏನಂತ ದೊಡ್ಡ ಪ್ರಾಬ್ಲಮ್ ಅಂತ ಆಗ್ಲಿ. ಓಕೆ, ಕರ್ನಾಟಕ ಅಂತಲ್ಲ ಸಾಧಾರಣ ಎಲ್ರೂ ಸೇಫ್ ಭಾರತ ಎಲ್ಲೋ ಅದೇ. ಹಾಗಾಗಿ ಯಾರೆಲ್ಲ ಈಗ ಈ ವಿಡಿಯೋ ನೋಡ್ತಾ ಇರೋರಿಗೆ ಅಥವಾ ಇನ್ನು ಟಿವಿ ಎಲ್ಲ ನೋಡ್ತಾ ಇರ್ಲಿ, ಫ್ಯಾಕ್ಟ್ ಇದ್ದಾರೆ. ಒಂದ್ ಸ್ವಲ್ಪ ಯುದ್ಧ ಆಗ್ತಾ ಉಂಟು, ಬಟ್ ಭಯ ಪಡುವಷ್ಟೇ ದೊಡ್ಡದು ಏನು ಆಗ್ತಾ ಇಲ್ಲ. ಯುದ್ಧ ಮಾಡ್ತಾವಳ, ಅಲ್ಲಿ ಸೇಫ್ಟಿ ಕೂಡ ಅಷ್ಟೇ ಒಳ್ಳೆ ರೀತಿಲಿ ಉಂಟು ಅಂತ ಹೇಳಕ್. ಸೇಫ್ಟಿ ಅದೇ ಈಗ ಅವು ಹೇಳುದು. ಈಗ ಗವರ್ಮೆಂಟ್ ಅಫಿಷಿಯಲ್ ಆಗಿ ಹೇಳ್ತಾ ಇರುದು 500+ ಎಂತ ಹೇಳುದು, ಈ ಇದು ಡ್ರೋನ್ಗ ಪ್ಲಸ್ 100-160 ಏನೋ ಮಿಸೈಲ್ ತರ. ಮೇ ಬಿ ಡ್ರೋನ್ ಒಂದು ತುಂಬಾ ಇದಿರುದು, ತುಂಬಾ ಪವರ್ಫುಲ್ ಇರುದು. ಬಟ್ ಡ್ರೋನ್ ಕೂಡ ಸಾಧಾರಣ ಹಿಂಗೆ ಇದ್ದದೆ, ಏನ ಏರ್ ಜೆಟ್ ತರ ಒಂದ್ ಸಣ್ಣ ಆ ತರದ್ದು ಬಂದೆ ನೋಡಿ. ಡ್ರೋನ್ ತರ ಸಣ್ಣ ಒಂದು ವಿಮಾನ ತರ ಇದ್ದದೆ ಗಡ. ಮೇ ಬಿ ನಮ್ಮ ಡ್ರೋನ್ ತರ ಅಲ್ಲ.
ಆ, ಹ್ಮ್ ನಮ್ಮ ಡ್ರೋನ್ ತರ ಅಲ್ಲ. ಈ ಡ್ರೋನ್ ಹೇಳ್ಕಕ್ಕ ನಮ್ಗೆ ನಮ್ಮ ದುಬೈಲಿ ನ್ಯೂಸ್ ನೋಡಿದೆ. ಡ್ರೋನ್ ಪ್ರತಾಪ್ ಕೂಡ ಅಲ್ಲಿ ಸ್ವಲ್ಪ ಏನು ಡ್ರೋನ್ ವಿಮಾನ ಏನು ಇಲ್ಲದೆ ಸ್ವಲ್ಪ ಸ್ಥಗಿತ, ಅಬುದಾಬಿ. ಅಂದ್ರೆ ಅವಲ್ಲೇ ಬಾಕಿ ಅದು ಹ್ಮ್ ಅದೆಲ್ಲ ನೋಡಿ. ಹ, ಹ್ಮ್ ಅವ ದುಬೈಲಿ ಇದ್ದಾನಂತಲ್ಲ ಅತ್ತ ಅಬುದಾಬಿ ಏರ್ಪೋರ್ಟ್ಲಿ ಈಗ ಸದ್ಯಕ್ಕೆ ಒಳಗಣ. ಬಾಕಿ. ಅಂದ್ರೆ ಹ, ಫ್ಲೈಟ್ ಯಾವ್ದಿಲ್ಲ, ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿಲ್ಲ ಎಲ್ಲಿಗೂ ಸಹ. ಹೌದು, ಎಲ್ಲ ಫ್ಲೈಟ್ ಲಾಸ್ ಮಾಡಿದ್ರಲ್ಲ. ಹೌದು. ಅದು ಒಂದ್ ಲೆಕ್ಕದಲ್ಲಿ ಒಳ್ಳೆ ಹೇಳ್ತಿಲ್ಲಕ್ಕಲ್ಲ. ಈಗ ಫ್ಲೈಟ್ ಕ್ಯಾನ್ಸಲ್ ಮಾಡ್ದು ಎಲ್ರು. ಈಗ ಫ್ಲೈಟ್ ಹಾರಾಡ್ತಾ ಇರ್ಕಕ್ಕನ ಕೆಲವೊಮ್ಮೆ ಹೇಳಿಕ್ಕಲ್ಲ ಯುದ್ಧ ವಿಮಾನ ಯಾವ ರೀತಿ ಬಂದದೆ, ಏನ್ ಬಂದದೆ ಅಂತ ಹೇಳುವಂಥದ್ದು ಹೌದು ನಿಜದಲ್ಲಿ ಯಾವ ಹೌದು ರೀತಿ ಅವಕ್ಕೆ ಗೊತ್ತಾಗ್ತದೆ. ಕರೆಕ್ಟ್. ಹೌದು, ಗೊತ್ತಾಗಲ್ಲ ಯಾವ್ದು ಯುದ್ಧ ವಿಮಾನ, ಅಥವಾ ಬೈ ಹಾ, ಮಿಸ್ಟೇಕ್ ಹೋಗಿ ಹೋಗಿ ಈಗ ಹಾ, ಈ ವಿಮಾನಕ್ಕೇನಾದ್ರೆ ಬ್ಲಾಸ್ಟ್ ಆದ್ರೆ ಹಾ, ತುಂಬಾ ದೊಡ್ಡ ಹೌದೌದು. ವಿಷಯ ಅದು. ಅದು ಹ್ಮ್ ಹೀಗೆ ನೋಡ್ರೆ ಇದು ಕೂಡ ಒಳ್ಳೇದೇ ಅಂತ ಫ್ಲೈಟ್ ಈಗ ಹೌದು ಸ್ಥಗಿತ ಮಾಡೋದು ಒಳ್ಳೆ ಅಂತ ಹೇಳ್ತಲ್ಲ. ಹೌದು. ಮತ್ತೆ ಇನ್ನೊಂದು ವಿಷಯ ತಾರೆ, ಬಾಂಬ್ ಎಲ್ಲಿ ಹ್ಮ್, ಏರ್ಪೋರ್ಟ್ ಹಾಕೋಣ. ಹ್ಮ್, ಏರ್ಪೋರ್ಟ್ ದುಬೈ ಹಾ, ಏರ್ಪೋರ್ಟ್ ಹಾ, ಸಣ್ಣ ಮಟ್ಟಿನ ಔಟು, ಅಬುದಾಬಿಲಿ ಔಟು. ಹಾ, ಹೌದು. ಏರ್ಪೋರ್ಟ್ ದುಬೈ ಏರ್ಪೋರ್ಟ್ ಹೌದು. ಹ್ಮ್ ಬಟ್ ನೀವಿರುವಲ್ಲೆಲ್ಲ ಸ್ವಲ್ಪ ಈಗ ಏನು ಸೇಫ್ಟಿ ಅಂತ ಹೇಳಕ್ಕೆ ಈಗ ಹ, ಶಾರ್ಜಾ ಆಗಿರ್ಬೋದು. ನಾವು ಶಾರ್ಜಾ ಸೇಫ್ಟಿ ತಾರೆ ಆತರ ಬಾಂಬ್ ಇಲ್ಲಿಗೆ ಹಾಕ್ತಿಲ್ಲ. ಹ್ಮ್, 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 ಹ್ಮ್. ಹ್ಮ್ ಬಟ್ ಈಗ ಏನು ಮೈನ್ ಆಗಿ ಇರಾನ್ ಆಗಿರ್ಬೋದು, ಯು ಎಸ್ ಆಗಿರ್ಬೋದು, ಅಥವಾ ಇಸ್ರೇಲ್ ಆಗಿರ್ಬೋದು, ಟಾರ್ಗೆಟ್ ಇರದೆ ಏನು ಒಂದ್ಸಲ ಹೋಲ್ಡ್ ಮಾಡಕ, ಟಾರ್ಗೆಟ್. ಹಾ, ಓಕೆ. ಜಸ್ಟ್ ಒಂದು ಹೋಲ್ಡ್ ಮಾಡ. ಪೇಷಂಟ್ ಹ್ಮ್. ನಾವ್ ಇಲ್ಲಿದ್ದಾರೆ ಜಾ ಅದೇ ಟಾರ್ಗೆಟ್ ಅದೇ ಯು ಎಸ್ ಬೇಸ್ ಮಾತ್ರ, ಯು ಎಸ್ ಮಿಲಿಟರಿ ಬೇಸ್ ನ ಟಾರ್ಗೆಟ್ ಮಾಡಿ ಈಗ ಅಲ್ಲಿ ಹಾ, ಅಬುದಾಬಿಗೂ ಈಗ ಅಥವಾ ಅಲ್ಲಿಗೆಲ್ಲ ಹಾಕ್ತಾವಳೆ ಹ್ಮ್, ಅಷ್ಟೇ. ಶಾರ್ಜಲ್ಲಿ ಇಲ್ಲೇ ಅವರ ಬೇಸ್ ಇಲ್ಲಿ ಯು ಎಸ್ ಮಿಲಿಟರಿ ಬೇಸ್ ಅಂತ ಇಲ್ಲೇ ಓಕೆ. ಅಮೆರಿಕದವರು. ಈಗ ದುಬೈಲೆಲ್ಲ ಸ್ವಲ್ಪ ಏನು ಯು ಎಸ್ ಮಿಲಿಟರಿ ಬೇಸ್ ಕಡೆನೆ ಟಾರ್ಗೆಟ್ ಮಾಡ್ತಾ ಇತ್ತು ಅಂತ ಹೇಳುದು. ಅದರ ಕಡೆನೆ ಟಾರ್ಗೆಟ್ ಮಾಡ್ತಿದ್ದ. ಈಗ ಹ್ಮ್, ನಿನ್ನೆವರೆಗೆ ಹಂಗಿತ್ತು. ಆದ್ರೆ ಇಂದೀಗ ಹ್ಮ್, ಆ ಜನ ಅಲ್ಲ, ಅಲ್ಲಿ ಕೊಮೇನಿ ನಮ್ಮ ಕಮೇನಿ ಮೇನ್ ಜನ, ಇರಾನ್ ಮೇನ್ ಜನ ನಾ ಹೌದು. ಇವು ಕೊಂದಲ್ಲ ಅದನ್ನ ಮೇಲೆ ಈಗ ಅವು ಒಟ್ಟಾರೆ ಟಾರ್ಗೆಟ್ ಮಾಡ್ತಾವಳ ಕೆಲವು ಹಾ, ಹಂಗಿಂಗೆಲ್ಲ. ಅದೇ ಈಗ ಇದ್ರ ಹತ್ರ ಬುರ್ಜ್ ಖಲೀಫಾ ಹತ್ರ ಒಂದು ದೊಡ್ಡ ಬಿಲ್ಡಿಂಗ್ ಅದಕ್ಕೆಲ್ಲ ಬಂದ್ ಹಾಕ್ತಾ ಹೌದು. ಅದು. ವಿಪರ್ಯಾಸ ಎಂತಂತ ಹೇಳಿದ್ರೆ ಈಗ ನಿಮ್ಗೆ ಅಲ್ಲಿ ಏನು ಕಮೇನಿಯ ಅವನ ಏನು ಕೊಂದಲ್ಲ. ಹ್ಮ್ ಆ ಇಲ್ಲಿ ನಮ್ಮ ಇಂಡಿಯಾದೊಳಗೆ ಕೂಡ ಕೆಲವು ಅದಕ್ಕೆ ಏನು ಸಂತಾಪ ಸೂಚಿಸುದು ಈ ತರದೆಲ್ಲ ಮಾಡ್ತಾವಳೆ. ಅದು ನಮ್ಮ ದೇಶದಲ್ಲಿ ಹ್ಮ್, ಜನಗ ಹೆಂಗತಾರೆ, ನಮ್ಮ ದೇಶದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಾತಾಡುತ್ತೆ, ಮಾತಾಡ್ತಾರೆ. ಬೇರೆ ಅಷ್ಟು ದೂರದ ದೇಶದ ಬಗ್ಗೆ ಭಾರಿ ಪ್ರೀತಿ. ಭಾರಿ ಪ್ರೀತಿ ಅಂತ. ಹ್ಮ್ ನಮ್ಮ ದೇಶ ಆಕ್ಚುಲಿ ಸೇಫ್ಟಿ ಈ ಯುದ್ಧ ಈ ತರದಕ್ಕೆಲ್ಲ ಅಂದ್ರೆ ನಾವೆಲ್ಲ ಸೇಫ್ಟಿ ಆಗೋಣ. ಬಟ್ ಹೌದು ದೇಶದ ಒಳಗಡೆ ಸ್ವಲ್ಪ ಈ ತರನು ಒಳ ಅಂತ ಹೇಳ್ತಾರೆ. ಜನಗಳು. ನಾವು ನಮ್ಮ ದೇಶದ ಒಳಗೆ ಇರೋರ್ನೇ ಸ್ವಲ್ಪ ಭಯ ಪಡಕಷ್ಟೇ ಅಂತ ಹೊರತು ಹೌದು ಹೊರ ದೇಶದ ಅಥವಾ ನಮಗೇನು ಈ ತರದ ಯುದ್ಧ ಭೀತಿಗಳೆಲ್ಲ ನಮಗೆ ಇಲ್ಲ ಅಂತ ಹೇಳಕ್ಕೆ. ಆದ್ರೆ ನಮ್ಮ ದೇಶದ ಒಳಗೆ ಇರುವ ಜನಗಳಿಂದಲೇ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಕಾಣುತ್ತೆ. ಯಾಕಂದ್ರೆ ಅಲ್ಲಿ ಯುದ್ಧ ನಡೀತಿತ್ತು, ಅಲ್ಲಿ ಇದಾಗ್ತಿತ್ತು, ಬೇರೆ ವಿಚಾರಗಳು ಏನಿಲ್ಲ. ಇದು ಅದಕ್ಕೆ ಇವು ಇಲ್ಲಿ ಸಂತಾಪ ಸೂಚಿಸುದು ತಕ್ಕನ. ಹೌದು, ಯುದ್ಧ ಅಂತ ಹೇಳುವಂತದ್ದು ಇಲ್ಲಿ ಹಾಕಿ ಬಿತ್ತು ಹಾಗಾದ್ರೆ ಇರ್ಲಿದ್ದ ಕೂಡ ನಾವು ಕೇಳ್ಕೊಂಡು. ಆದ್ರೆ ಪರಿಸ್ಥಿತಿ ನೋಡು, ಜನಗ ಯಾವ ರೀತಿ ಒಳ ಅಂತ ಹೇಳುವಂಥದ್ದು ನಾವು ಇಲ್ಲಿ ಕೂಡ ಯೋಚನೆ ಮಾಡ್ಬೇಕಾಗುತ್ತಲ್ಲ. ಅದೇ ಹೇಳುದು ಜನಗಳಿಗೆ, ನಮ್ಮ ಹ್ಮ್ ಮನೆಯದೇ ಪ್ರಾಬ್ಲಮ್ ಇಲ್ಲ, ಬೇರೆಯವರ ಮನೆ ಪ್ರಾಬ್ಲಮ್ ದೊಡ್ಡ ವಿಷಯ. ದೊಡ್ಡ ವಿಷಯ ಅದೇ ಅಂತ. ಹಾಗಾಗಿ ಬಟ್ ಅದೇ ನೀ ಹೇಳಿದ ಮಟ್ಟಲೆ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಸೇಫ್ ಆಗಿಲ್ಲರಿ. ಭಯ ಪಡುವ ಅಗತ್ಯ ಕೂಡ ಯಾವ್ದು ಇಲ್ಲ ಅಂತ ಹೇಳುವಂಥದ್ದು. ಭಯ ಪಡೋ ಬಟ್ ಯಾವುದಿಲ್ಲ. ಹೌದು, ಇರಾನ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಯು ಎಸ್ ಎ ಆಗಿರ್ಬೋದು, ಈ ನಡುವೆ ಯುದ್ಧಗಳು ನಾವೊಬ್ಬ ತೀರೋದ ನಂತರ ಅಂದ್ರೆ ಸತ್ತೋದ ನಂತರ ಇನ್ನು ಜಾಸ್ತಿನೇ ಯುದ್ಧ ಅವರದ್ದು ಏನು ಇರಾನ್ ಸ್ವಲ್ಪ ಸ್ಟಾರ್ಟ್ ಮಾಡುವಂತ ಹೇಳುತ್ತೆ. ಒಂದು 4 ದಿನ ಅಂತೂ ಸ್ವಲ್ಪ ಜೋರು ಇರ್ದು ಅಂತ ಹೇಳಕ್ಕಲ್ಲ. 4 ದಿನ ಮೇ ಬಿ ಇರುವ ಚಾನ್ಸ್ ಉಂಟು. ಯಾಕಂದ್ರೆ ಇರುವ ಚಾನ್ಸಸ್. ಅವ್ರ ಹ್ಮ್. ಅಸ್ತ್ರಗೆಲ್ಲ ಕಾಲ ಹಾಕನ ಮುಟ್ಟ ಮಾಡುವ ಹೆಚ್ಚಿನ ಅಂಶ. ಹ್ಮ್ ಅವ್ರ ಅಸ್ತ್ರಗೆಲ್ಲ ಕಾಲ ಹಾಕಿ ಆದ್ರೆ ಊಟ ಮಾಡುವಂತ. ಅದೇ ಈಗ ಅವು ಜಾಸ್ತಿ ಮಾಡ್ದಂಗೆ ಇವು ಸಹ ಜಾಸ್ತಿ ಮಾಡುವ, ಅಮೆರಿಕದವು ಸಹ ಇಸ್ರೇಲ್ ಸಹ ಜಾಸ್ತಿ ಅವ್ರ ಮೇಲೆ ಫೈಟ್ ಮಾಡುವ. ಹೌದು, ಹೌದು. ಹ್ಮ್ ಅದೇ ಇಸ್ರೇಲ್ ಮತ್ತು ಅಮೆರಿಕ ಒಟ್ಟಿಗೆ ಸೇರಿ ಈಗ ಇರಾನ್ ಮೇಲೆ ದಾಳಿ ಅಂತ. ಹೌದು, ಅಮೆರಿಕನು ಇಸ್ರೇಲ್ ಒಟ್ಟಿಗೆ ಹಾಗಾಗಿ ಸೇರಿ ಹ್ಮ್, ಇರಾನ್ ಮೇಲೆ ದಾಳಿ ಮಾಡ್ತಾ. ಇರಾನ್ ಹ್ಮ್, ಹ್ಮ್, ಅಮೆರಿಕದ ಏರ್ ಬೇಸ್ ಎಲ್ಲೆಲ್ಲಟ್ಟು, ಕುವೈತ್, ಹ್ಮ್, ಕತ್ತರ್, ದುಬೈ, ಹೌದು. ಅಬುದಾಬಿ ಇವಕ್ಕೆಲ್ಲ ಹ್ಮ್, ಓಕೆ. ಹ್ಮ್, 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 ಹ್ಮ್. ಹಂಗೆ. ಎಲ್ಲ ಕಡೆ ಬಾಂಬು ಬ್ಲಾಸ್ಟ್ ಮಾಡ್ತಾವಳ ಅಂತ ಇರಾನ್. ಹ್ಮ್ ಹೌದು. ಬಟ್ ಇರಾನ್ ಆದ್ರೆ ಒಬ್ಬ ಮೈನ್ ಜನನೇ ಹೋದ. ಹ್ಮ್ ಹಾಗಾಗಿ ಯುದ್ಧ ತಿಳುವಂತದ್ದು ಎಲ್ಲೇ ನಡೆಯದೇ ಇರ್ಲಿ ಅಂತ ನಾವು ಕೂಡ ಹೇಳುದು.
ಬಟ್ ಕೆಲವೊಂದು ಸಿಚುವೇಶನ್ ಆಗಿರ್ಬೋದು, ಕೆಲವು ಸನ್ನಿವೇಶಗಳು ಯುದ್ಧ ಕೂಡ ಮಾಡ್ಸಿದೆ ಅಂತ ಹೇಳಕ್ಕೆ. ಬಟ್ ಹೌದು. ಇಂಡಿಯಾ ಅಂತೂ ಸೇಫ್. ಬಟ್ ಇಂಡಿಯಾದಿಂದ ನೀವು ಅಲ್ಲಿ ಹೋಗಳರಿಲ್ಲ, ಹಂಗಾಗಿ ನೀವೆಲ್ಲ ಯಾವ ರೀತಿ ಒಳರಿ ತಿಳುವಂತದನ್ನ ನಾವು ಈ ಕೆಲವು ನ್ಯೂಸ್ಗಳೆಲ್ಲ ನೋಡ್ಕಾಕನ ನಮಗೆ ತಡೆಕಾಲ ಇವು ಇಲ್ಲಿ ಅಲ್ಲಿ ಏನು ಆತ್ ಮಾರ್ರೆ, ನಮ್ಮ ಫ್ರೆಂಡ್ ಹೋಗಿರುವ, ನಮ್ಮ ದೊಡ್ಡಪ್ಪನವ್ರ ಮಕ್ಕಳೆಲ್ಲ ಹೋಗಳ, ಆ ರೀತಿ ಎಲ್ಲ ಯೋಚನೆ ಬಂದಿದೆ. ಹಾಗಾಗಿ ಅದೇ ಕ್ಲಾರಿಟಿ ನೀವೊಂದು ಕರೆಕ್ಟ್ ಆಗಿ ಕೊಟ್ರೆ ನಾವು ಕೂಡ ಗೊತ್ತಾಗ, ನೀ ಈಗ್ಲೂ ಕೂಡ ಕೆಲಸನೇ ಮಾಡ್ತಾ ಒಳ್ಳೇದಲ್ಲ, ಹಾಗಾಗಿ ಏನ್ ಕೆಲಸ ಪ್ರಾಬ್ಲಮ್ ಈಗ ಇಲ್ಲ. ಇಲ್ಲಿಗೆ ಇಲ್ಲೆಂತ ಉಂಟು, ಇಲ್ಲಿ ಯಾವ್ದು ಯುದ್ಧ ಹ್ಮ್ ಅಂತೇಳಿ ಯಾವ್ದು ಸ್ಟಾಪ್ ಆಗ್ತಿಲ್ಲ, ಹಾ ಎಲ್ಲ ಹಾ ಆಗ್ತಾ ಉಂಟು, ಹಾ ಎಲ್ಲ ತನ್ನಷ್ಟಕ್ಕೆ ಅದಾದ ಆಗ್ತಾ ಉಂಟು. ಆದ್ರೆ ಕೆಲವು ಈಗ ಗವರ್ಮೆಂಟ್ ಆರ್ಡರ್ ಮಾಡಿಟ್ಟು ಪ್ರೈವೇಟ್ ಸೆಕ್ಟರ್ ವರ್ಕ್ ಫ್ರಮ್ ಹ್ಮ್ ಹೋಮ್ ಮಾಡಿ 3 days ಹಾ ಅದೇ ಅದೇ ವರ್ಕ್ ಪ್ಲಸ್ ಫ್ರಮ್ ಹೋಮ್ ಮಾಡಿದ್ದು ಆತರ. ಸ್ವಲ್ಪ ದಿನಕ್ಕೆ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿ. ಹಾ ಅದೇ ಫ್ಲೈಟ್ ಎಲ್ಲ ಸ್ವಲ್ಪ ಕ್ಯಾನ್ಸಲ್ ಮಾಡಲ್ಲ, ಅದೇ ದುಬೈಯಿಂದ ಈ ಕಡೆ ಕರ್ನಾಟಕ ಬರೋ ಕೂಡ ಫ್ಲೈಟ್ ಕ್ಯಾನ್ಸಲ್ ಆಗ್ತಿತ್ತು. ಹೌದು. ಆಕ್ಚುಲಿ ವಿಷಯ ಏನಂತ ಹೇಳಿದ್ರೆ, ನಾವೀಗ 2ನೇ ಸತಿ ಕೂಡ ರೆಕಾರ್ಡ್ ಮಾಡುದು. ಯಾಕಂದ್ರೆ ನಂಗೆ ಕೆಲಸ ಕೂಡ ಈಗ ಶಿಫ್ಟ್ ಕೆಲಸ ಆಗ್ತಾ ಉಂಟಲ್ಲ, ಈಗ ನಿಮ್ದು ಕೂಡ ನಡೆದುಂಟಲ್ಲ. ಹೌದು, ಈಗ ನಡೀತಾ ಉಂಟು ಕೆಲಸ. ಒಳ್ಳೆ ನಾವು ನಾವು ಎಂತ ಒಂದ್ಸಲ ಗೊತ್ತಲ್ಲ, ಹೇಳಿ ಕಂಪ್ಲೀಟ್ ಎಂತ ಒಂದು ವಿಷಯ ಅಂತ ಒಂದು ಹೇಳಿ. ಯಾಕೆ ನಾವು ಮಾಡುದು ಆ, 2ನೇ ಸಲ ರೆಕಾರ್ಡ್ ಯಾಕೆ ಯಾವ್ದು? ಮಾಡ್ತಾವಳ? ಹಾ ಅದೇ 2ನೇ ಸಲ ಯಾಕೆಂತ ಹೇಳಿದ್ರೆ, ಒಂದ್ ಸಲ ಫುಲ್ ಕಂಪ್ಲೀಟ್ ಒಂದು ಗಂಟೆ ಮಾತಾಡ್ದ ವಿಡಿಯೋ ಎಲ್ಲ ರೆಕಾರ್ಡ್ ಆಗದೆ, ಆಮೇಲೆ ವಾಯ್ಸ್ ಕಾಣದೆ, ವಾಪಸ್ ನಾವೀಗ ಹಿಂಗೆಲ್ಲ ಮಾಡಿ ಫಸ್ಟ್ ಟ್ರೈ ಇಂದ ಮಾಡಿ ಮಾಡುದು. ವಿಡಿಯೋ ಮಾಡ್ತಾ ಹೋಗೋಣ. ಹ್ಮ್. ಹಾ ಅದೇ ಫಸ್ಟ್ ಇಂದ ಯಾವ್ದು? ಮಾಡ್ತಾಳ, ಫಸ್ಟ್ ಇಂದ ಇನ್ನೊಮ್ಮೆ ಮಾಡ್ತಾವಳ. ಫಸ್ಟ್ ಇಂದ ಇನ್ನೊಮ್ಮೆ ಮಾಡ್ತಾವಳ ಅಂತ. ಆ ಆಗ ರೆಕಾರ್ಡ್ ಮಾಡ್ಕೊಂಡಲ್ಲ, ನೀ ಹೇಳ್ದ ನಂಗೆ ಅಲ್ಲಿ ಕ್ಲೈಂಟ್ ಕಾಯ್ತೋಳ ಈಗ ಅಂತ. ಹ್ಮ್. ಬಟ್ ಈಗ ವಾಪಸ್ ಬರ್ಕಕ್ಕ ಏನ್ ಈಗ ಇವಾಗ ಒಂದು ಕ್ಲಾರಿಟಿ ಕೊಡು ಅಂತ ಹೇಳ್ಕೊಂಡು ಈಗ ಕುದ್ದಳ ವಾಪಸ್ ಅಂತ ಹೌದು, ಈಗ ಅಲ್ಲ. ಒಂದು ಪೇಷಂಟ್ ಬಂದಿದ್ದ, ಹಾ ಎಕ್ಸ್ರೇ ಮಾಡಿ ಹ್ಮ್ ಬಂದದ್ದು, ಸ್ಕ್ಯಾನ್ ಮಾಡಿ ಒಂದು. ಸ್ಕ್ಯಾನ್ ಮಾಡಿ ಬಂದದಲ್ಲ, ಅದೇ ಹ್ಮ್. ಸ್ವಲ್ಪ ಫಾಲ್ಸ್ ಕೊಟ್ಟು ಅಲ್ಲಿ ನೋಡೋಕೆ ಅದು ಗೊತ್ತಾಗಿಲ್ಲ ಮಾತ್ರ. ಅದೇ ಆ ಅದೇ ನೀ ಅಲ್ಲಿ ವರ್ಕ್ ಯಾವ್ದು ಅಂತ ಹೇಳ್ದೆ, ಈಗ ನಾವು ಈಗ ನಿನ್ನ ನೋಡೋ ನಾ ನಿಮ್ಮ ಇಲ್ಲಿ ಮೊದ್ಲು ಗೊತ್ತಿದ್ದವೆಲ್ಲ. ಸ್ಕ್ಯಾನಿಂಗ್ ಮಾಡುದು. ಈಗ MRI ಸ್ಕ್ಯಾನ್ ಅಂತ ಹೇಳಿ, ಎಕ್ಸ್ರೇ ಸ್ಕ್ಯಾನ್ ಅಥವಾ ಎಕ್ಸ್ರೇ ಹಾ CT ಇದೆಲ್ಲ, ಹಾ ರೇಡಿಯೋಗ್ರಾಫರ್. ಓಕೆ. ಅಂದ್ಮೇಲೆ ವರ್ಕ್ ಮಾಡ್ತಾವಳ. ಮೊದ್ಲು ಮಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ವಿ, ಯಾಕಂದ್ರ ಈಗ ಸಾರ್ಜಲ್ಲಿ ಕೆಲಸ ಮಾಡ್ತಾಳೆ ಅದು. ಮತ್ತೆ ಊರಿಗೆ ಬಾರದಲ್ರಿ, ಈಗಂತೂ ಸದ್ಯಕ್ಕೆ ನಿಮ್ಮ ಆ ಕಡೆಯಿಂದ ಬುಡಿಕಿಲ್ಲ. ಸದ್ಯಕ್ಕಿಲ್ಲ ಇಲ್ಲಿ. ಒಂದು 4 ದಿನದ ಮಟ್ಟಿಗೆ ನೋಡೋಕತಿಲ್ಲ. ಎಷ್ಟೋ ಜನ ನೋಡ್ತಿಲ್ಲ. ಬಂದವು, ರೆಡಿ ಆಗಿ ಹೋದವು, ಅಲ್ಲಿಂದ ರಿಟರ್ನ್ ಬಂದಲ್ಲ. ಹ್ಮ್ ಹೌದಾ, ಅದೇ ಅದೇ. ಹ್ಮ್. ಬಟ್ ಈ ಟೈಮಲ್ಲಿ ಬಾದು ಕೂಡ ತುಂಬಾ ಡೇಂಜರ್, ಹಾಗಾಗಿ ಸೇಫ್ಟಿ ಆಗಿ ಅಲ್ಲಿರೋದೇ ಬೆಟರ್ ಅಂತ ಹೇಳಕ್ಕಲ್ಲ. ಹೌದು. ಬಾಕಿ ಆದಿಲ್ಲ ಅದೇ 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 ಡೇಂಜರ್ ಅದೇ ಇಂದ ಬಾಕಿ ಸಹ ಆದ್ಲೆ. ಅದೇ 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 ಅಂತ ಆದ್ರೆ ಅಂತ ಅದೇ. ಈಗ ನಿಮ್ಮ ಅಲ್ಲಿ ಈಗ ಭಾರತದಲ್ಲಿ ಹೇಳುವಂಗೆ, ಟಿವಿಲಿ ತೋರಿಸುವಂಗೆ ಅಂತ ಯಾವುದೇ ಹ್ಮ್ ಪ್ರಾಬ್ಲಮ್, ಅಷ್ಟು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲೇ ತಲ ಅದೇ ಉಂಟು, ಆದ್ರೆ ಅಷ್ಟು ಭಯಂಕರ ಯುದ್ಧ ಆಗ್ತಾ ಹುಟ್ಟುತ್ತಿಲ್ಲ. ಈಗಿಲ್ಲ, ಈಗ ಸ್ಟಾಪ್ ಔಟ್. ಯಾಗರ ಬಂದದೆ ಅದೇ ಮಿಸೈಲ್, ಇವು ಅದ್ರ ಹ್ಮ್ ಮಿಡ್ಡಲ್ಲೇ ಸ್ಟಾಪ್ ಮಾಡುವೆ ಹಂಗೆ. ಅದೇ 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 ಮಿಡ್ಲ್ ಸ್ಟಾಪ್ ಮಾಡುವ ತಿಳ್ಕನ ನಾ ಅದರ ಕೆಲವೊಂದು, ಅದೇ ಆಗ ಹೇಳಿದಂಗೆ ನನ್ನ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ ಹ್ಮ್. ಕಾರ್ತಿಕ್ ಗೊತ್ತುಂಟಲ್ಲ ನಿಂಗೆ. ಹ್ಮ್. ಅವನು ಕೂಡ ಕೆಲವೊಂದು ವಿಡಿಯೋಸ್ ಕಳ್ಸಿದ. ಬಟ್ ಅವ ಬಾರಿ. ವಿಡಿಯೋ ಮಾಡ್ಕೊಂಡು ನೋಡ್ರೆ, ಅಂದ್ರೆ ನೀ ಖಾಲಿ ಏನು ಸೌಂಡ್ ಮಾತ್ರ ಕೇಳ್ದ ಅಂತ ಕೇಳ್ದ. ಅವ ಹ್ಮ್. ಕೆಲವೊಂದು ವಿಡಿಯೋಲಿ ಡೈರೆಕ್ಟ್ ಅಂದ್ರೆ ಏನು ಡ್ರೋನ್ ಆಗಿರ್ಬೋದು ಅಥವಾ ಮಿಸೈಲ್ ಹಾರ್ಕೊಂಡು ಹೋದು ಅದೆಲ್ಲ ಅದೇ. ಕರೆಕ್ಟ್ ಆಗಿ ತೋರಿಸ್ತಿತ್ತು. ಹ್ಮ್. ಅಂದ್ರೆ ಅಲ್ಲಿ ಸ್ವಲ್ಪ ಅಂದ್ರೆ ಏನ ಆ ಮೂಮೆಂಟ್ ಜಾಸ್ತಿ ಇತ್ತು ಅಂತ ಹೇಳಕ್ಕೆ. ಹೌದು. ಬಟ್ ನೀವ್ ಅದೇ ಪ್ಲೇಸ್ ಸ್ವಲ್ಪ ಕಡಿಮೆ ಅಂತ. ಕಡಿಮೆ ತರ ಅವ ಮೇ ಬಿ ಹತ್ರ ಉಂಟು, ಅಂದ್ರೆ ಹಾ ಇದ್ರ ಹತ್ರ. ನಾವು ಸ್ವಲ್ಪ ಹಾ ದೂರ ಇಲ್ಲ ಅಲ್ಲ. ಬೆಹರಲ್ಲಿ ಅವ ಇದ್ದು, ಬೆಹರಲ್ಲಿ ನೀವು ಹಾ. ನೀವು ಸಾರ್ಚಲ್ಲ. ಬಹರೇನಲ್ಲಿ ಸಹ ಇವರದ್ದು ಏರ್ ಬೇಸ್ ಉಂಟಲ್ಲ, ಅದ್ರ ಮೇಲೆ ಸಹ ಬಾಂಬ್ ಹಾಕಿಡ. ಹಾ ಅದೇ ಅದೇ. ಹ್ಮ್. ಬಟ್ ಅವು ಬಾಂಬ್ ಹಾಕುದು ಏರ್ ಬೇಸ್ ಆ ತರಕ್ಕೆ ಮಾತ್ರ ಅಲ್ಲ, ಹಿಂಗೆ ಆತರ ನೋಡಿ ಪಬ್ಲಿಕ್ ಅಲ್ಲಿ ಹಾಕಿದೆ. ಹಾಕುದು. ಈಗ ಅದು ಆತರ ಹ್ಮ್ ತರಲ್ಲ, ಈಗ ಬೇರೆ ಬೇರೆ ಎಲ್ಲ ಕಡೆ ಹೋಗಿ ಬಿದ್ದುಟ್ಟು ಬರೀ ಏರ್ ಬೇಸಿಗೆ ತರಲ್ಲ, ಈಗ ಬೇರೆ ಕಡೆ ಈಗ ಹೇಳುದು ಹ್ಮ್ ಇದು ಎಂತ ಬುರ್ಜ್ ಖಲೀಫಾ ಹತ್ರ ಉಂಟು, ಅದೆಲ್ಲ ಏರ್ ಬೇಸ್ ಇಲ್ಲ ಹ್ಮ್ ಅಲ್ಲ ಅಲ್ಲಿ. ಹಾ ಹೌದೌದು ಹೌದು. ಹಾ ಅದೇ ಅದೇ ಏರ್ಪೋರ್ಟ್ ಅದೇ. ಗೆ ಹಾಕಿಡ, ಬಾಂಬ್ ಹಾಕಿಡ. ಹಾ ಅದೇ. ಹಾಗಾಗಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ನಮ್ಮವೆಲ್ಲವೂ ಆ ಕಡೆ ಹೋಗಳರಿ. ಅದೇ. ಒಂದು ದೈವ ದೇವರಿಗೆಲ್ಲ ನಿಮ್ಮೆಲ್ಲ ಕಾಪಾಡಿಕೊಳ್ಳಿ ಅಂತ ಅಲ್ಲ. ಲಾಸ್ಟಿಗೆ ಹೌದು. ಏನೇ ಇದ್ರು ಕೂಡ ನಮಗೆ ಅದೇ ಲಾಸ್ಟ್ ಅಂದ್ರೆ ಏನು ಕಾಪಾಡ್ದು ನಮ್ಮ ದೈವ ದೇವರುಗಳೆಲ್ಲ ಕಾಪಾಡ್ಲಿ ಅದೇ ಅಂತ ಹೇಳಕ್ಕಂತ. ಅದೇ ಕೈ ಲಾಸ್ಟ್ ಮುಗ್ದು ಆಗಿ ಕುದ್ರಕ್ ಏನೇ ಅಷ್ಟೇ, ಬೇರೆ ಎಂತ ಮಾಡಿಕ ಆದ್ಲೆ. ಅದು ಯಾವ ಪರಿಸ್ಥಿತಿ ಆದ್ರೂ ಕೂಡ ಹಂಗೆ, ನೀವು ಅಲ್ಲಿ ಆದ್ರೂ ಹಂಗೆ, ನಾವ್ ಇಲ್ಲಿ ಆದ್ರೂ ಹಂಗೆ. ಅಷ್ಟೇ. ಎಂತದಾದ್ರೂ ಕೂಡ ಈಗ ಹೇಳ್ದು ಘಟನೆಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಹೇಳಿಕಲ್ಲ ಹೆಂಗೆ ಅದೇ ಏನೇ ಅಂತ ಹೇಳ್ಕಲ್ಲ.
ಬಟ್ ಸ್ವಲ್ಪ ನೀವಂತೂ ಈಗ ಸ್ವಲ್ಪ ಸೇಫ್ಟಿ ಆಗಿ ಒಳ್ಳೆ ರೀತಿ ಹೇಳಕ್ ಫೈನಲ್ ಆಗಿ ಎಂತ ಹೌದು. ಹೇಳಿಗ ಈಗ ಇಲ್ಲಿ ನೋಡೋಕೆ ಆಗಿರ್ಬೋದು ಅಲ್ಲಿನ ನಿಮ್ಮ ಕನ್ನಡಿಗ ಏನು ಅಲ್ಲಿ ದುಬೈನ ಕನ್ನಡಿಗರೇ ಆಗಿರ್ಬೋದು ಎಲ್ಲೂ ಒಳ್ಳೆ ನೀವೆಲ್ಲ ಒಗ್ಗಟ್ಟಲ್ಲರಿಯಾ ಹೆಂಗೆ ಅಥವಾ ವಾಟ್ಸಪ್ ಆ ತರ ಏನಾದ್ರು ಕಾಂಟ್ಯಾಕ್ಟ್ ಬೇರೆದು ನಿಮಗೆ ಎಮರ್ಜೆನ್ಸಿ ಈ ತರದೆಲ್ಲ ಕಾಲ್ಬೋದು ಆ ತರದ್ ಏನಾರು ಉಂಟಾ ವ್ಯವಸ್ಥೆ ಏನಾರು? ಇಲ್ಲ ಈ ಸಂಘಟನೆ ಅಂತ ಈಗ ಒಕ್ಕಲಿಗರ ಸಂಘಟನೆ ಆ ತರದಲ್ಲಿ ನಾವು ಯಾವ್ದು ಇಲ್ಲ ನಾ ಇಲ್ಲೇ. ಮತ್ತೆ ನಾವು ಹ್ಮ್ ಕರ್ನಾಟಕದ ನನ್ನ ರೂಮ್ನೆಲ್ಲ ಕರ್ನಾಟಕದವೇ ಇರುದು, ಮಂಗಳೂರು. ಹಾ ಅದೇ. ಹ್ಮ್ ಹ್ಮ್ ಮತ್ತೆ ಇವರದ್ದು ಹೆಲ್ಪ್ ಲೈನ್ ನಂಬರ್ ಅದೆಲ್ಲ ಕೊಟ್ಟಿದ್ದೇವೆ ಇಲ್ಲಿ ಗವರ್ಮೆಂಟ್ ಇಂದ. ಏನೇ ಪ್ರಾಬ್ಲಮ್ ಅದೇ ಆದ್ರೆ ಆಂಬುಲೆನ್ಸ್ ಆಗ್ಲಿ ಎಲ್ಲ ತುಂಬಾ ಫಾಸ್ಟ್ ಅದೇ ಇದ್ದಾರೆ. ಅದೇ. ಮತ್ತೆ ನಾ ಎಂತ ಆಗ್ಲೇ ಪ್ರಾಬ್ಲಮ್ ಇಲ್ಲೇ, ನೋಡ್ದಂಗೆ ಅಂತ ಪ್ರಾಬ್ಲಮ್ ಇಲ್ಲೇ. 24 ಗಂಟೆ ಅದೇ ಓಪನ್ ಓಪನ್ ಉಂಟು ದುಬೈ ಅಥವಾ ಅದೇ UAE. ಹ್ಮ್ ಏನ್ ಪ್ರಾಬ್ಲಮ್ ಅಷ್ಟೇನ್ ಹ್ಮ್ ಪ್ರಾಬ್ಲಮ್ ಇಲ್ಲ. ಅದೇ ನಂಗೂ ಆಗ ಒಬ್ಬ ಪರಿಚಯ ಇದ್ದು ಅಂದ್ರೆ RJ ಅಂತೇಳಿ ಸುವರ್ಣ ಹ್ಮ್ ನ್ಯೂಸ್ ಅಲ್ಲಿ ಸ್ವಲ್ಪ ಏನು ವಿಡಿಯೋ ಇದು ವಿಡಿಯೋ ಕಾಲ್ ಕೊಡ್ತಾ ಇದ್ದ ಅಂದ್ರೆ ಅವ್ರು ಕೂಡ ಹೇಳ್ದ ಅಂದ್ರೆ ಏನು ಹೆದರುವಷ್ಟು ಏನು ಪ್ರಾಬ್ಲಮ್ ಇಲ್ಲ ಈ ತರ ಹ್ಮ್ ವ್ಯವಸ್ಥೆ ಉಟ್ಕೊಂಡಿರುವಂತದ್ದು. ಹ್ಮ್ ಎಮರ್ಜೆನ್ಸಿ ಕಾಲ್ ಏನಾರು ಇದ್ರೆ ಆ ತರ ಎಲ್ಲ ಬರ್ತಾ ಇದ್ದದೆ ಅಂತ ಆ ತರ ಹ್ಮ್ ನಿಮ್ಗೆ ಏನು ಕಾಂಟ್ಯಾಕ್ಟ್ ಆ ತರ ಎಲ್ಲ ಸಿಗ್ತಾ ಇದ್ದದಲ್ಲ ಏನಾರು ಹೌದು. ಆ ತರ ಸಂದೇಶಗಳು ಬರ್ತಾ ಇದ್ರೆ? ಆ ತರ ಇದ್ದರೆ ನಾವು ಕೆಲವೊಮ್ಮೆ ಈಗ ಅದೇ ಸೈರನ್ ಅದೇ ಹ್ಮ್ ಒಂದು ವೇಳೆ ಆ ತರ ಹಾ ಬಾದುತ್ತಿದ್ದಾರೆ, ಸರಿ. ಯಾಕಂದ್ರೆ ಇಲ್ಲಿ ಸೈರನ್ ಹಾಕ್ತಿದ್ದಾರೆ, ಇಲ್ಲಿ ಅಂತ ಸಿಚುವೇಶನ್ ಬಾತ್ಲಿ ಈ ನನ್ನ ಏರಿಯಲ್ಲಿ ನಾ ಇರುವ ಏರಿಯಾದಲ್ಲಿ. ಹ್ಮ್ ಪ್ಲಸ್ ಹ್ಮ್ ಮೆಸೇಜ್ ಹ್ಮ್ ಬಂದಿದೆ ಮೊಬೈಲಿಗೆ, ಹ್ಮ್ ಏನಾದ್ರು ಹ್ಮ್ ಹ್ಮ್ ಕಾಷನ್, ಮನೆಯಿಂದ ಅಂದ್ರೆ ಒಳಗಿರಿ ಹೊರಗೆ ಹೋಗ್ಬೇಡಿ ಆ ತರದ್ದು ಅದೆಲ್ಲ ಹೇಳುವ ಹ್ಮ್ ಮೆಸೇಜ್ ಓಕೆ ಮಾಡಿ. ಓಕೆ ನಾ ಸುಮಾರು ಮಾತಾಡ್ದ ಆ ಸ್ವಲ್ಪ ಜಾಗ್ರತೆ ಇರು ಸೌಂಡ್ ಎಲ್ಲ ಬಾಕಾಕ್ರೆ ಎದ್ದು ನೋಡಿಕ. ಓಕೆ ನೋಡ್ಬೇಕಷ್ಟೇ. ಹ್ಮ್ ನೋಡಕ್ಕಷ್ಟೇ ಅಲ್ಲ. ಹೌದು. ಓಕೆ ಏನ್ ಹೇಳಿಗ ಲಾಸ್ಟಿಗೆ ಫೈನಲ್ ಇಲ್ಲಿ ನೋಡೋಕೆ ಈಗ ನಾವು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಊರ್ನವಾಗಿರ್ಬೋದು. ಅಷ್ಟು ದೊಡ್ಡ ಸೀರಿಯಸ್ ಆಗಿ ಹ್ಮ್ ಏನಿಲ್ಲ ಇಲ್ಲಿ ಪ್ರಾಬ್ಲಮ್ ಈಗ ಹ್ಮ್ ಸದ್ಯದ ಮಟ್ಟಿಗೆ. ಸರಿ ಮುಂದೆ ಸರಿ. ಸಾಕಿಲ್ಲ. ಮತ್ತೆ ಅಷ್ಟು ಹ್ಮ್ ತುಂಬಾ ಹ್ಮ್ ಟಿವಿಲಿ ನೋಡೋ ತರ ಟಿವಿ ನೋಡಿ ಕಂಪ್ಲೀಟ್ ಆದ್ರೆ ನಂಬೋಕುದಿಲ್ಲ. ಯುದ್ಧ ಔಟು, ಹ್ಮ್ ಹ್ಮ್ ಬಾಂಬ್ ಎಲ್ಲ ಹಾಕ್ತಾವಳ ಹ್ಮ್ ಹ್ಮ್ ಯಾಗಾರ ಒಮ್ಮೊಮ್ಮೆ 24 ಗಂಟೆ ಹ್ಮ್ ಹಾಕ್ತಾ ಆ ತರ ಬೀಳ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಬೀಳ್ತಾ ಇಲ್ಲ. ಸೊ ಅಷ್ಟೇನು ಹೆದರುವ ಹ್ಮ್ ಪರಿಸ್ಥಿತಿ ಏನಿಲ್ಲ ಈಗ ಸದ್ಯಕ್ಕೆ. ಓಕೆ ಹೆದರುವ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು. ಇಲ್ಲ. ಹಾಗಾಗಿ ಎಲ್ಲೂ ಯಾರೆಲ್ಲ ನೋಡ್ತಾವ್ರಿ ನಾನು ಕೂಡ ಹೇಳ್ದು ಕೆಲವೊಂದು ನ್ಯೂಸ್ಗಳೆಲ್ಲ ನೋಡ್ತಕ್ಕ ಒಂದು ಸಣ್ಣ ಅದೇ ನೀ ಆಗ ಹೇಳ್ದಂಗೆ ಒಂದು ಏನು ಯುದ್ಧದ ಇದು ಹೋದ್ರೆ ಅದು 4 ಮಿಸೈಲ್ ಕಡೆಯಿಂದ ಹೋದ್ರೆ ವಿಡಿಯೋ 4 ಹಾಕಕ್ಕನ ಅದು ಕಡೆಯಿಂದ ವಿಡಿಯೋ ಮಾಡ್ರೆ, ಹಾ ವಿಡಿಯೋ ಮಾಡಿ ಅದನ್ನೇ ಆಗ ಕೊಟ್ರೆ 4 ಜನ ನೋಡ್ದು 4 ಮಿಸೈಲ್ ಹೋಗ್ತದೆ ಹೇಳುವೆ. ಹಾ ಹೌದು ಆಗ ಆಗ ಒಂದು ಎಲ್ಲಿ 4 ಎಲ್ಲಿ. ಹಾ ಹೌದು ಜನಗೆಲ್ಲ ಜಾಸ್ತಿ ಭಯ ಪಡ್ವೆ ಅಂತ ಹೌದು ಅಂದ್ರೆ ಹೌದು ಭಯ ನಾರ್ಮಲ್ ಇದ್ದೇ ಇರ್ತದೆ ಯಾಕಂತ ಹೇಳಿದ್ರೆ ಯುದ್ಧ ಅಂತ ಕಕ್ಕನ ಅದೆಲ್ಲ ಯುದ್ಧ ಈ ತರದೆಲ್ಲ ಒಂದು ಕ್ರೂರತ್ವ ಅಲ್ಲ ಅಂದ್ರೆ ಹೌದು. ಅದ್ರಲ್ಲಿ ಏನು ಮನುಷ್ಯತ್ವ ಮಾನವೀಯತೆ ಎಂತ ಇಲ್ಲ ನೋಡು ಹಾಗಾಗಿ ಅದಕ್ಕೆಲ್ಲ ಭಯ ಇದ್ದೇ ಇದ್ದದೆ. ಬಟ್ ಅದೇ ಸಿಚುವೇಶನ್ ನಿಮ್ಗೆ 24 ಗಂಟೆ ಯುದ್ಧ ಆಗ್ತಾ ಇಲ್ಲ ಕೆಲವೊಂದು ಸನ್ನಿವೇಶಕ್ಕೆ ನಾವು ಇದು ಈ ಏನು ಆ, ಸ್ವಲ್ಪ ಜಾಗರೂಕತೆಯಿಂದ ಇರಕ್ಕಾದೆ ಅಂತ ಹೇಳಕ್ ನೀ ಹೇಳುದು. ಹ್ಮ್ ಓಕೆ ಆಲ್ಮೋಸ್ಟ್ ಈಗ 2 ಸತಿ ನಾವು ಸಾಧಾರಣ 2 ಗಂಟೆ ಕೂದಂಗ ಆತು. ಆ ಹ್ಮ್. ಮತ್ತೆ ಹಿಂಗಳು ಆರಾಮಲ್ಲ ಈಗ ಈಗ ಆ ಪರವಾಗಿಲ್ಲ, ಕಡೆ ಆರಾಮಲ್ಲ ಹೇಳು. ಏನಾರು ಅಪ್ಡೇಟ್ ಇದ್ದರೆ ಮತ್ತೆ ತಿಳಿಸ್ತಾ ಇರಿ. ಏನಾರು ಖಂಡಿತ. ವಿಚಾರಗಳಿದ್ದರೆ ನಿಮ್ಮ ಏನು ಫ್ರೆಂಡ್ಸ್ ಸರ್ಕಲ್ ನೀವೆಲ್ಲ ಯಾರೆಲ್ಲ ಒಳರಿ ಎಲ್ಲೆಲ್ಲ ಮೆಸೇಜ್ಗಳೆಲ್ಲ ಹಾಕನಿ. ಓಕೆ ಓಕೆ ಓಕೆ, ಹಂಗಾರೆ ಥ್ಯಾಂಕ್ ಯು. ನಿಲ್ಸಮಲ್ಲ ಈ ವಿಡಿಯೋನ ಇಲ್ಲಿಗೆ. ನೆಲ್ಸಮ್. ಇದು ರೆಕಾರ್ಡ್ ಆಗಿರ್ದಲ್ಲ. ಈ ರೆಕಾರ್ಡ್ ಅದೇ, ಇದು ರೆಕಾರ್ಡ್ ಆಗಿದ್ರೆ ನೀನ್ ಹಂಗೆ ವಾಪಸ್ ಅಲ್ಲಿಂದ ಬಾಂಬ್ ಹಾಕಿಲ್ಲ ಅಂತ. ಇನ್ನಷ್ಟೇ ಮಾಡೋಕಷ್ಟೇ. ಓಕೆ ಸರಿ ಹಂಗಾರೆ, ಓಕೆ ಬಾಯ್.